ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಂತ ಬರುತ್ತೆ. ಇದು ಆಟೋಮೆಟಿಕ್ಕಾಗಿ ನಡೆಯುವಂಥ ಆ್ಯಕ್ಷನ್ಸ್ಗಳು. ಯಾವುದು ಆಟೋಮೆಟಿಕ್ಕಾಗಿ ನಡೆಯೋದು? ನಮ್ಮ ಬ್ರೆತ್ ರೇಟ್ ಎಷ್ಟಿರಬೇಕು, ಎಷ್ಟು ಸ್ಪೀಡಾಗಿ ನಾವು ಉಸಿರಾಟ ಮಾಡಬೇಕು, ಹಾರ್ಟ್ ಬೀಟ್ ಎಷ್ಟು ಜೋರಾಗಿ ಹೊಡ್ಕೊಳ್ಬೇಕು, ಇಮ್ಯೂನ್ ಸಿಸ್ಟಮ್ ಹೆಂಗೆ ವರ್ಕ್ ಆಗಬೇಕು, ಡೈಜೆಸ್ಟಿವ್ ಸಿಸ್ಟಮ್ ಹೆಂಗೆ ವರ್ಕ್ ಆಗಬೇಕು, ಇದೆಲ್ಲ ಒಂದು ಆಟೋನಮಿಕ್ ನರ್ವಸ್ ಸಿಸ್ಟಮ್. ಸೊ ಅದು ನಮ್ಮ ಹೋಲ್ಡರ್ ಇಲ್ಲ, ತನ್ನ ಪಾಡಕ್ಕೆ ತಾನು ನಡೀತಾ ಇರ್ತೀವಿ, ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಆಟೋನಮಿಕ್ ನರ್ವಸ್ ಸಿಸ್ಟಮಲ್ಲಿ ತಿರ್ಗಿ 2 ಸಬ್ ಕ್ಯಾಟಗರಿ ಆಗುತ್ತೆ. ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದು, ಪ್ಯಾರಾಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದು, 2 ಕ್ಯಾಟಗರೀಸ್ ಆಗ್ತಾ ಹೋಗುತ್ತೆ. ಸೊ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಏನಂದರೆ, ಇದು ಫೈಟ್ ಆರ್ ಫೈಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ದೇಹ ಎಮರ್ಜೆನ್ಸಿಗೆ ಹೋಗುತ್ತಲ್ಲ, ಯಾವಾಗ ತುಂಬ ನಮಗೆ ಕ್ರಿಟಿಕಲ್ ಸಿಚುಯೇಷನ್ಸ್ಗೆಲ್ಲ ಹೋಗುತ್ತಲ್ಲ, ಅವಾಗ ನಮ್ಮ ದೇಹ ತನ್ನ ಪಾಡಕ್ಕೆ ತಾನು ಅತ್ಯಂತ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಫೈಟ್ ಆರ್ ಫ್ಲೈಟ್ ಅಂದರೆ ಇವಾಗ ಏನೋ ಒಂದು ನಾಯಿ ಅಟ್ಟಿಸ್ಕೊಂಡ್ಬಂದ್ಬಿಡ್ತು, 5 ಜೊತೆ ಹೋರಾಟ ಮಾಡ್ತೀವಿ, ಇಲ್ಲ ಎಸ್ಕೇಪ್ ಆಗ್ತೀವಿ. ಎರಡೂ ಮಾಡೋದಕ್ಕೆ ನಮಗೆ ಎನರ್ಜಿ ಜಾಸ್ತಿ ಇರಬೇಕು. ಸೊ ಆ ಎನರ್ಜಿ ವೋಕ್ ಮಾಡಿ ನಿಮಗೆ ಸಿಸ್ಟಮ್ಗೆ ತಲುಪಿಸುವಂಥ ಕೆಲಸ ಬಂದು ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಮಾಡ್ತಾ ಇರುತ್ತೆ. ಈ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಹೇಳಿದ್ನಲ್ಲ, ಫೈಟ್ ಆಫ್ ಫ್ಲೈಟ್ ಸಿಸ್ಟಮ್ ಆಕ್ಟಿವೇಟ್ ಆಗೋದ್ರೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದು ಯಾವಾಗಲೂ ಆ್ಯಕ್ಟಿವ್ ಆಗಿರಬಾರ್ದು. ಯಾವಾಗ ಅವಶ್ಯಕತೆ ಇದೆಯೋ ಅವಾಗ ಆ್ಯಕ್ಟಿವ್ ಆಗಬೇಕು, ತಿರ್ಗಾ ನಾರ್ಮಲಾಗಿ ಬರಬೇಕು. ಬಟ್ ನಾವು ಏನು ಮಾಡಿಬಿಡ್ತೀವಿ, ಪದೇ ಸ್ಟ್ರೆಸ್ಸು, ಟೆನ್ಷನ್ನು ಇದೆಲ್ಲ ತೊಗೊಂಡು ಹೈಪರ್ ಸ್ಟಿಮ್ಯುಲೇಷನ್ ಮಾಡಿಬಿಡ್ತೀವಿ, ಸಿಕ್ಕಾಪಟ್ಟೆ ಸ್ಟಿಮ್ಯುಲೇಟೆಡಲ್ಲಿ ಇಟ್ಬಿಡ್ತೀವಿ. ಆವಾಗ ನಮ್ಗೆ ಏನಾಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು,